ಹಾಯ್ ಆಲ್. ಮಕ್ಕಳಿಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ. ಅದು ಸಕ್ಕರೆ ಮೈದಾ ಹಿಟ್ಟು ಹಾಕಿದರೆ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಅದೇ ಕೇಕನ್ನು ನಾನು ಡ್ರೈ ಫ್ರೂಟ್ಸ್, ಜಾಗ್ರಿ ಮತ್ತು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ತುಂಬಾ ಪ್ಲಫಿ ಮತ್ತು ಟೇಸ್ಟಿಯಾಗಿರೋ ಕೇಕನ್ನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ನಾನು ಎಲ್ಲ ಬಾದಾಮ್, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಕರಿ ದ್ರಾಕ್ಷಿ ಎಲ್ಲವನ್ನು ಕೂಡ ಹಾಕಿದ್ದೀನಿ. ಮತ್ತು ಇದನ್ನು ನಾವು ಮಿಕ್ಸರ್ಗೆ ಹಾಕಿಬಿಟ್ಟು ಇದನ್ನು ಜಸ್ಟ್ ಕ್ರಷ್ ಆಗಿ ಮಾಡ್ಕೊಳ್ಳೋಣ. ಈ ಥರ ತುಂಬಾ ಪುಡಿಯಾಗಿ ಮಾಡ್ಕೊಂಡ್ರೆ ಇದ್ರ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಈ ಥರ ಮಾಡ್ಕೊಂಡ್ಬಿಟ್ರೆ ಬಾಯಲ್ಲಿ ಒಂದು ಹಳ್ಕಳ್ಗೆ ಬರುತ್ತಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಎಣ್ಣೆ ಬದಲಿ ಪ್ಯೂರ್ ಆಗಿರೋ ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾಯಿದ್ದೀನಿ. ಸೊ ಆರ್ಗ್ಯಾನಿಕ್ ಬೆಲ್ಲ ಹಾಕಿದಾದ್ಮೇಲೆ ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದೇ ಸೈಡಿಂದ ನೀವು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ ಪುಡಿ ಕರಗೋದಿಲ್ಲ ಮತ್ತು ಕೇಕ್ ಚೆನ್ನಾಗಿ ಬರಲ್ಲ. ಸೊ 1 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಆಮೇಲೆ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಸಣ್ಣನೆ ರವೆ ಹಾಕಿದ್ದೀನಿ. ಮತ್ತು ಎಲ್ಲ ಮಿಕ್ಸ್ಚರ್ ಆಗಲೇ ಡ್ರೈ ಫ್ರೂಟ್ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿಬಿಟ್ಟು ಇದನ್ನು ಒಂದು ಸರಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಆಮೇಲೆ ಅರ್ಧ ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ಹುಳಿ ಇದ್ರೂ ಪರವಾಗಿಲ್ಲ, ಅದೇ ಮೊಸರನ್ನು ಹಾಕಿ. ಇಲ್ಲಿ ನಾನು ಎಗ್ ಕೂಡ ಬಳಸ್ತಾ ಇಲ್ಲ. ಈಗ ನೀವು ಸ್ವಲ್ಪನೇ ಹಾಲು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ಚರ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ಚರ್ ಮಾಡ್ಕೊಳ್ಳಿ. ಮೇನ್ಲಿ ಕೇಕಲ್ಲಿರೋದು ಬೀಟಿಂಗ್. ನೀವು ಎಷ್ಟು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೋತೀರಲ್ಲ, ಅಷ್ಟು ಚೆನ್ನಾಗಿ ಪ್ಲಫಿಯಾಗಿ ನಿಮ್ಮ ಕೇಕ್ ಬರುತ್ತೆ. ನೋಡಿ, ಈ ಥರ ಹೀಗೆ ಮಾಡಿದಾಗ ನಿಮಗಿದು ಕೇಕ್ ಬೀಳಬೇಕು. ಆ ಥರ ಆದಮೇಲೆ ಇದು ಕೋಟಿಂಗ್ ಎಲ್ಲ ಎಣ್ಣೆಯನ್ನು ಹಚ್ಬಿಟ್ಟು ಸ್ವಲ್ಪ ಮೇಲೆ ಹಿಟ್ಟನ್ನು ಉದುರಿಸ್ಬಿಟ್ಟು ನಾವು ಮಾಡಿದ್ವಲ್ಲ ಸ್ಟಫ್, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಮಿಕ್ಸ್ಚರ್ ಹಾಕಿಬಿಟ್ಟು ಆಲ್ರೆಡಿ 5 ಮಿನಿಟ್ಸ್ ನಾನು ಉಸಕ್ಕೆ ಹಾಕಿಬಿಟ್ಟು ಕುಕ್ಕರ್ನ ಹೀಟ್ ಮಾಡಿಟ್ಕೊಂಡಿದ್ದೆ. ಸೊ ಈಗ ಇದನ್ನು ಇಟ್ಬಿಟ್ಟು ಮತ್ತೆ ಒಂದು 20 to 25 ಮಿನಿಟ್ಸ್ ಬಿಡೋಣ. ಸೊ ನಾನು ಆಲ್ರೆಡಿ ಇದನ್ನ ಚಾಕುವಿನಿಂದ ಚೆಕ್ ಮಾಡಿದ್ದೆ, ಸೊ ಅಂಟ್ತದೋ ಇಲ್ಲ ಅಂತ. ನೋಡಿ, ಎಲ್ಲೂ ಹಿಟ್ಟಿಟ್ಟಾಗಿ ನಮಗೆ ಅಂಟ್ತಾ ಇಲ್ಲ, ಇದು ಚೆನ್ನಾಗಿ ಬೆಂದಿದೆ. ನೋಡಿ, ನೋಡೋಕ್ಕೂ ಕೂಡ ಏನೋ ಕೋಕೋ ಪೌಡರ್ ಹಾಕಿದ್ದೀವಿ ಥರ ಅನಿಸುತ್ತೆ, ಬಟ್ ನಾವು ಪ್ಯೂರ್ ಜಾಗ್ರಿನ ಹಾಕಿಬಿಟ್ಟು ಮಾಡಿರೋ ಕೇಕ್ ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಒಳಗಡೆ ಕೂಡ ನಿಮ್ಗೆ ಕಟ್ ಮಾಡಿ ತೋರಿಸಿದ್ದೀನಿ, ನೋಡಿ ಎಷ್ಟು ಪ್ಲಫಿ ಆಗಿದೆ ಅಂತ. ಸೊ ಆ ಥರಗೆ ಕೊಡೋಣ, ಹೇಗಾಗಿದೆ ಅಂತ ಕೇಳೋಣ. ತಿನ್ನ ಸರ್ವಿಗಂತೂ ಕೇಕ್ ತುಂಬಾ ಇಷ್ಟ ಆಯಿತು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಡೆಫಿನೆಟಾಗಿ ಈ ಕೇಕನ್ನು ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿನೂ ಕೂಡ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.